ಬನ್ನಿ ಸ್ನೇಹಿತರೆ, ದೇವ್ರು ಯಾವ ಆಕಾರದಾಗ ಬರ್ತಾನ ಅಂತ ಗೊತ್ತಿಲ್ಲ. ಕೋಟಿ ಗಂಟಲೆ ಇರ್ತಾರು, ಕೋಟಿ ಕೋಟಿ ಖರ್ಚು ಮಾಡಿ ದೇವ್ರಿಗೆ ಏನಿಲ್ಲ ಅಂಥವ್ರಿಗೆ ಒಲಿಯಂಗಿಲ್ಲ ದೇವ್ರ. ಆ ಅಗ್ನಿ ಬಡೋ ಕುಟುಂಬ ಇದೆ ಹೇಳ್ಬೇಕಂದ್ರೆ ತಿನ್ನಕ್ಕೆ ಹೋಗಿದ್ರಿ. ಆದ್ರೆ ಪಾಪ ಒಂದೇವು ಅವ್ರ ಮನೆ ಎಟ್ಟೈತೆ ಮಾಡ್ಕೊಂಡು ಪರಿಚಯ ಆಗ್ತದೆ. ಆದರೆ ಅವ್ರಿಗೂ ಗೊತ್ತಿಲ್ಲ ಕೊಟ್ಟ ಪರಿಚಯಲ್ಲಿ ಅವ್ರ ದೇವರಾತು ಪ್ರತಿಯೊಂದೂ ಅವ್ರ ಮನೆಯಲ್ಲಿ ಮುಡಿಯೈತಿ. ತೋರಿಸ್ತೀನಿ ಒಂದೇ ಪರಿಚಯ ಅಂತಲ್ಲ, ಸುಮಾರು ಅವರಲ್ಲಿ ಒಂದು 10-20 ಪರಿಚಯ ಏಕಕಾಲಕ್ಕೆ ಅಂತ ನೀರು ಹಾಕಿದಾರಲ್ಲ, ಅಷ್ಟೇ ಇದೆ. ತೋರಿಸ್ತೀನಿ ಬನ್ನಿ. ಈ ಕಡೆ ಇದು ಪರಿಸಿ ಸ್ಟಾರ್ ಥರ ಕಾಣ್ತಾ ಇದೆ. ಇಲ್ಲಿ ಬನ್ನಿ, ಇದು ತೊಗೊಂಬನ್ನಿ ಆಯಿತು. ಇದೇನು ಈಗ ಗೊತ್ತಾಗಲ್ಲ, ನಮ್ಮ ಹಿಂದೂ ಸಂಪ್ರದಾಯ ಕಳಸ ತುಂಬಿ ಜಗಲಿ ಮೇಲೆ ಇಡ್ತಾರೆ. ಸೀದಾ ಹಿಡಿ ನೀನು ನೋಡಿ, ಇದು ಆಕಾರದಲ್ಲಿ ಕಳಸ ಕಾಣ್ತಾ ಇದೆ. ಹೌದಾ? ಸ್ವಲ್ಪ ಆಗಿ ನೀವು ಜೂಮ್ ಮಾಡಿ ನೋಡಿದರೆ ಆಕಾರ ಏನಾಗುತ್ತೆ ಅಂತಂದರೆ ಇಲ್ಲಿ ನಡ್ಬಾರ್ದು ತೋರಿಸ್ತೀನಿ ನೋಡಿ. ಇದು ನಡ್ಬಾರ್ದು ತೋರಿಸ್ತೀನಿ ನೋಡಿ. ಇದೇನಿಲ್ಲ, ಇದು ಮೂರನೇ ಥರ ಕಾಣುತ್ತೆ, ಎಡಿಟ್ ಆದಂಗೆ ಕಾಣುತ್ತೆ. ಅದು ಗೊತ್ತಿಲ್ಲ. ಇನ್ನೊಂದು ಇಲ್ಲಿ ಪೂರ್ತಿ ಚಿತ್ರಣ ಹೇಳ್ಬೇಕಂದ್ರೆ ಇಲ್ಲಿ ಮೂರ್ತಿನೇ ಮೂಡಿದೆ. ಇದು ನೋಡಿ, ಇದು ಭಗವಂತ ಗೊತ್ತಾಗ್ತಾ ಇಲ್ಲ, ಯಾವ ದೇವರಂತೂ ಗೊತ್ತಾಗ್ತಾ ಇಲ್ಲ. ಪೂರಾ ಆಗಿ ಇದು ಮೂಡಿದೆ. ಮತ್ತು ಕಸಿನ ಏನಪ್ಪ ಅಂದ್ರೆ ಇದು ಇಷ್ಟು ಇರೋಕ್ಕಾಗಲಿ ಸೈಡ್ ಎಂಗಲಲ್ಲಿ ಪ್ರತಿಯೊಂದು ಪರಿಚಯ ಇದು ಒಂದೇ ಅಲ್ಲ. ಇದು ದೊಡ್ಡ ಆಗಿದ್ರೆ ಕಳ್ಸು ಇಲ್ಲಿ ಕಾಣ್ತೀನಿ ಡಿಕ್ಲೇರ್ ಆಗಿ ಸರಿ ಬೇಕಾಗ್ಬೇಕು ಪೂರಾ ಡಿಕ್ಲೇರ್ ಆಗಿ ನೋಡಿ ಈ ಪರಿಚಯ. ಆದರೆ ನಾವು ಒಳಗೆ ಬರೋಕ್ಕೆ ನಮಗೂ ಸ್ವಲ್ಪ ಇದನ್ನು ಅನಿಸುತ್ತೆ. ಇದನ್ನು ಎಡಿಟಿಂಗ್ ಆದರೆ ಇದೇನೇನು ಯಾರಿಗೆ ಇದು ಮಾಡಿದಲ್ಲ ಏನಲ್ಲ, ಪ್ರಕೃತಿ ಇದರಿಂದ ಆಗಿದ್ದಿದ್ದು. ಕಳಸಿನಲ್ಲಿ ಕೂಡ ಇದಿದೆ, ಏನು ದೇವ್ರ ಮೂರ್ತಿ ತೋರಿಸ್ತೀನಿ. ಇದು ಪೂರ ಕಳಸು. ಇದು ಏನೋ ಬತ್ನಲ್ಲೇ ಇದೇನು ಎಡಿಟಿಂಗ್ ಏನ ರಿವರ ಇದೈತಲ್ಲ ನೋಡಿ. ಕಳಸಿನಲ್ಲಿ ಅದು ಕತ್ತರಿಗೆ ಭಾಗಮ್ ಅಂತಾನು ಗೊತ್ತಾಗ್ತಾ ಇಲ್ಲ, ಒಂದು ರಾಕ್ಷಸ ಅಂತಲೂ ಗೊತ್ತಾಗ್ತಾ ಇಲ್ಲ. ಆಯಿತಾ? ಅಂದರೆ ಬೇಕಂದವ್ರ ಮನೇಲಿ ದೇವ್ರು ಬರೋಲ್ಲ, ಆದರೆ ಇದ್ದ ಬಡವ್ರ ಮನೇಲಿ ಬರ್ತಾನೆ ಅನ್ನೋಕ್ಕೆ ಇದೇ ಸಾಕ್ಷಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.